ಸಮಾಜಕ್ಕೆ ಮಾದರಿಯಾದ ರಾಜಾರಾಮ್ ಮೊಹಿತೆ ಕುಟುಂಬ. ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸುವುದು ಸಾಮಾನ್ಯ. ಆದರೆ ಅದೇ ಹುಟ್ಟುಹಬ್ಬವನ್ನು ಸಮಾಜಕ್ಕೆ ಮಾದರಿಯಾಗುವಂತ ಸತ್ಕಾರ್ಯದ ಮೂಲಕ ಆಚರಿಸಿದರೆ ಅದಕ್ಕೊಂದು ವಿಶೇಷ ಅರ್ಥ ಬರುತ್ತದೆ. ಅಂಥದೇ ಒಂದು ಘಟನೆ ಇಂದು ರಾಯಬಾಗ ಪಟ್ಟಣದಲ್ಲಿ ನಡೆದಿದೆ. ಇದರ ಸಂಪೂರ್ಣ ವರದಿ ಇಲ್ಲಿದೆ. ಎಲ್ಲ ರಾಯಬಾಗ ಜನತೆಗೆ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆಯಿಂದ ಹಾಗೂ ಸಾರ್ವಜನಿಕ ಆಸ್ಪತ್ರೆ ರಾಯಬಾಗ ಹಾಗೂ ತಾಲೂಕಾ ಆರೋಗ್ಯ ವತಿಯಿಂದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಈ ದಿವಸ ರಾಯಬಾಗದ ನಿವಾಸಿಯಾದಂತ ರಾಜಾರಾಮ್ ಮೊಹಿತೆ ಅವರು ಹಾಗೂ ಅವರ ಧರ್ಮ ಪತ್ನಿಯಾದಂತ ಶೋಭಾ ರಾಜಾರಾಮ್ ಮೊಹಿತೆ ಅವರು ಅವರ ಮಗನಾದ ಉತ್ತಮ್ ರಾಜಾರಾಮ್ ಮೊಹಿತೆ ಹಾಗೂ ಅವರ ಸೊಸೆಯಾದಂತ ಮೇಘಾ ಉತ್ತಮ್ ಮೊಹಿತೆ ಅವರು ಇವತ್ತು ನೇತ್ರದಾನ ಪ್ರತಿಜ್ಞೆಯನ್ನು ಮಾಡಿರುತ್ತಾರೆ ಸಾರ್ವಜನಿಕ ಆಸ್ಪತ್ರೆ ರಾಯಬಾಗದಲ್ಲಿ. ಶ್ರೀ ರಾಹುಲ್ ಗಾಂಧಿ ಅವರ ಬರ್ತಡೇ ಹುಟ್ಟುಹಬ್ಬದ ಅಂಗವಾಗಿ ಈ ಕುಟುಂಬವು ಇವತ್ತು ತಮ್ಮ ನೇತ್ರದಾನವನ್ನು ಸಾರ್ವಜನಿಕ ಆಸ್ಪತ್ರೆ ರಾಯಬಾಗದಲ್ಲಿ ಪ್ರತಿಜ್ಞೆಯನ್ನು ಮಾಡಿರುತ್ತಾರೆ. ಆ ಕುಟುಂಬಕ್ಕೆ ನಾನು ತುಂಬ ಹೃದಯದಿಂದ ಎಲ್ಲಾ ನಮ್ಮ ನಾಗರಿಕರ ವತಿಯಿಂದ ಹಾಗೂ ನಮ್ಮ ಆರೋಗ್ಯ ಇಲಾಖೆ ಹಾಗೂ ಕರ್ನಾಟಕ ಸರ್ಕಾರ ವತಿಯಿಂದ ನಾವು ತುಂಬಾ ಹೃದಯ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಯಾಕಂದ್ರೆ ಮರಣ ನಂತರ ನೀವು ಜೀವಂತವಾಗಿ ಉಳಿಯಬೇಕಾದ್ರೆ ಕಣ್ಣಿನ ದಾನವನ್ನು ಮಾಡ್ಬೇಕಂತ ಅಂತಾರೆ. ಇವತ್ತು ತಮ್ಮ ಕಣ್ಣಿನ ದಾನವನ್ನು ಆ ಕುಟುಂಬ ಮಾಡಿದೆ. ಇದೊಂದು ಪುಣ್ಯದ ಕೆಲಸ ಅಂತ ಹೇಳಿಕೊಂಡು ಆ ಕುಟುಂಬಕ್ಕೆ ಸರ್ಕಾರ ವತಿಯಿಂದ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇನೆ. ಈ ನಿಮ್ಮ ಸೇವೆಯನ್ನು ಇಡೀ ಸಮಾಜಕ್ಕೆ ಮಾದರಿಯಾಗಲಿ ಹಾಗೂ ಇನ್ನೂ ಹೆಚ್ಚು ನಿಮ್ಮ ಪ್ರೇರಣೆಯಿಂದ ಇನ್ನೂ ಹೆಚ್ಚು ಕುಟುಂಬಗಳು ಇನ್ನೂ ಹೆಚ್ಚು ವ್ಯಕ್ತಿಗಳು ಬಂದು ದಾನವನ್ನು ಮಾಡಲಿ. ಯಾಕಂದ್ರೆ ಕಣ್ಣಿನ ದಾನ ಎಲ್ಲರಿಗಿಂತ ಶ್ರೇಷ್ಠ ದಾನ ಅಂತ ತಿಳ್ಕೊಂಡು ಎಲ್ಲರೂ ಆ ಕುಟುಂಬದವರು ಮಾಡಿದ್ದಕ್ಕೆ ಅವರಿಗೆ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ರಾಷ್ಟ್ರೀಯ ಯುವ ನಾಯಕ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬದ ಅಂಗವಾಗಿ ರಾಯಬಾಗ ಪಟ್ಟಣದ ಅಂಬೇಡ್ಕರ್ ನಗರದ ನಿವಾಸಿ ರಾಜಾರಾಮ್ ಮೊಹಿತೆ ಅವರ ಕುಟುಂಬ ವಿಭಿನ್ನವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಸಮಾಜಕ್ಕೆ ಹೊಸ ಸಂದೇಶ ನೀಡಿದೆ. ದಿನಾಚರಣೆಯ ಅಂಗವಾಗಿ ನಮ್ಮ ರಾಯಬಾಗದ ಸ್ನೇಹಿತರಾಗಿರ್ತಕ್ಕಂಥ ರಾಜೇಂದ್ರ ಮೊಹಿತೆ ಮತ್ತು ಅವರ ಧರ್ಮಪತ್ನಿಯವರು, ಅವ್ರ ಮಕ್ಕಳು, ಅವ್ರ ಸೊಸೆಯಂದರು, ಮನೆಯಲ್ಲಿ 4 ಜನ ಒಟ್ಟಿಗೆ ಇವತ್ತು ಕಣ್ಣಿನ ನೇತ್ರದಾನವನ್ನು ಅವರು ಮಾಡಿದ್ದಾರೆ. ನಿಜವಾಗಲೂ ಬಹಳ ಸಂತೋಷದ ವಿಚಾರ ಮತ್ತು ಮತ್ತೊಬ್ಬರಿಗೆ ಒಂದು ಪ್ರೇರಣೆಯನ್ನು ನೀಡತಕ್ಕಂಥ ಒಂದು ಸನ್ನಿವೇಶ ಇದು. ಯಾಕಂತಂದ್ರೆ ಜಗತ್ತಿನಲ್ಲಿ ಅನೇಕ ಜನ ಇವತ್ತು ಪ್ರಪಂಚವನ್ನ ನೋಡದೇನೆ ಕಣ್ಣು ಇಲ್ಲದೇನೆ ಅಂಧಕಾರದಲ್ಲಿ ಕಾಲ ಕಳೆಯುವಂತ ಈ ಸಂದರ್ಭದಲ್ಲಿ ಒಬ್ಬರು ಕಣ್ಣು ದಾನ ಮಾಡಿದ್ರೆ ಇಬ್ಬರಿಗೆ ನೇತ್ರವನ್ನ ನೀಡತಂತ ಪುಣ್ಯ ಅವರಿಗೆ ತಡ್ತದೆ. ಯಾಕಂದ್ರೆ ಒಂದು ಕಣ್ಣಿನಿಂದ ಮನುಷ್ಯ ಜಗತ್ತನ್ನ ನೋಡಬಹುದು. ಆದ್ರೆ ಇವರು 4 ಜನ ತಮ್ಮ 8 ಕಣ್ಣುಗಳನ್ನ ದಾನ ಮಾಡಿದ್ದಾರೆ. ಅದರಿಂದ 8 ಜನರಿಗೆ ನೇತ್ರದಾನದ ಒಂದು ಪುಣ್ಯ ಅವರು ಫ್ಯಾಮಿಲಿ ತರ್ತಿದೆ ಮತ್ತು 8 ಜನರಿಗೆ ಹೊಸ ಜಗತ್ತನ್ನ ಅವರು ನೋಡಬಹುದು, ದೃಷ್ಟಿಯನ್ನು ಅವರು ಕಂಡುಕೊಳ್ತಾರೆ. ಅದ್ರ ಜೊತೆಯಲ್ಲಿ ಇನ್ನೊಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅವರು. ಇಲ್ಲಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೇಷಂಟ್ಗಳಿಗೆ ಅವರು ಬ್ರೆಡ್ ಮತ್ತು ಬಿಸ್ಕೆಟ್ ಅನ್ನ ಹಂಚಿದ್ದಾರೆ. ಅಂದ್ರೆ 2 ಆಹಾರ ಮತ್ತು ಕಣ್ಣು 2 ದಾನ ಮಾಡುವ ಮೂಲಕ ಒಂದು ಪುಣ್ಯದ ಕೆಲಸ ಮಾಡಿದ್ದಾರೆ. ನಮಗೂ ಸಹಿತ ಇದೆಲ್ಲ ಒಂದು ಪ್ರೇರಣೆ ಅಂತ ಹೇಳಿ ಅವರಿಗೆ ಆ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ವೈದ್ಯಾಧಿಕಾರಿಗಳು ಸಹಕರಿಸಿದಂತ ಇಲ್ಲಿ ಸ್ಟಾಫ್ ಅವರಿಗೂ ಕೂಡ ನಾನು ನಮ್ಮ ರಾಯಬಾಗದ ಜನತೆ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ಕುಟುಂಬದವರು ಇಂದು ರಾಯಬಾಗನ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದರು. ಅಲ್ಲಿನ ದಾಖಲಾಗಿರುವ ರೋಗಿಗಳಿಗೆ ಬ್ರೆಡ್ ಮತ್ತು ಬಿಸ್ಕೆಟ್ಗಳನ್ನು ವಿತರಿಸಿ ಅವರ ಆರೋಗ್ಯದ ವಿಚಾರಿಸಿದರು. ಕೇವಲ ಸೇವಾ ಕಾರ್ಯಕ್ಕೆ ಸೀಮಿತವಾಗದೆ ಸಮಾಜಕ್ಕೆ ಒಂದು ಮೌಲ್ಯಯುತ ಕೊಡುಗೆಯನ್ನು ನೀಡಲು ಈ ಕುಟುಂಬ ಮುಂದಾಗಿದೆ. ರಾಜಾರಾಮ್ ಮೊಹಿತೆ ಅವರ ಕುಟುಂಬದ ಸದಸ್ಯರಾದ ಅವರ ಪತ್ನಿ ಶೋಭಾ ಮೊಹಿತೆ, ಮಗ ಉತ್ತಮ್ ಮೊಹಿತೆ ಮತ್ತು ಸೊಸೆ ಮೇಘಾ ಮೊಹಿತೆ ಅವರು ತಮ್ಮ ನೇತ್ರದಾನವನ್ನು ಮಾಡುವ ಮೂಲಕ ಮಾನವೀಯತೆಯ ಮೆರೆದಿದ್ದಾರೆ.
ಮರಣಾನಂತರ ತಮ್ಮ ಕಣ್ಣುಗಳು ಅಂಧರ ಬಾಳಲ್ಲಿ ಬೆಳಕು ಚೆಲ್ಲಲಿ ಎಂಬ ಈ ಕುಟುಂಬದ ನಿರ್ಧಾರಕ್ಕೆ ಇದೀಗ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಒಬ್ಬ ನಾಯಕನ ಜನ್ಮದಿನದ ನೆಪದಲ್ಲಿ ನಿಸ್ವಾರ್ಥ ಸೇವೆ ಮತ್ತು ನೇತ್ರ ದಾನದಂತಹ ಪವಿತ್ರ ಕಾರ್ಯದ ಮೂಲಕ ಮಾದರಿಯಾಗಿ ನಿಂತಿರುವ ರಾಜಾರಾಮ್ ಮೊಹಿತೆ ಅವರ ಕುಟುಂಬದ ಕಾರ್ಯಕ್ಕೆ ಸ್ಥಳೀಯರಾದ ಹಿರಿಯ ಸಾಹಿತಿಗಳಾದ ಕುಮಾರ್ ಅವಳೆ ಮತ್ತು ಉಮೇಶ್ ಶಿಂಗೆ, ಮಿಥುನ್ ಕಾಂಬ್ಳೆ ಹಾಗೂ ಸಾರ್ವಜನಿಕರ ಆಸ್ಪತ್ರೆಯ ಡಾಕ್ಟರ್, ದಂತವೈದ್ಯರಾದ ಮಗ್ದುಮ್ ಹಾಗೂ ಶ್ರೀಶೈಲ ಮತ್ತು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ಮಹಾಪೂರವೇ ಹರಿದು ಬರುತ್ತಿದೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸಿ 85 ನ್ಯೂಸ್ ಬಾಕ್ಸ್ ಕನ್ನಡ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ಇವತ್ತ ನೇತ್ರದಾನ ಮಾಡೋ ಉದ್ದೇಶ ರೀ? ರಾಹುಲ್ ಗಾಂಧಿ ಅವ್ರ ಜನ್ಮದಿನ ಅಂಗವಾಗಿ ನಾವು ನೇತ್ರದಾನ ಮಾಡ್ಬೇಕು ಅಂತ ನಿಶ್ಚಯಿಸಿ. ಅಯ್ಯೋ, ಅಂದ್ರೆ ಈಗ ಇದು ಮೊದಲಿಂದ ಪ್ಲಾನ್ ಇತ್ರಿ ನೇತ್ರದಾನ ಮಾಡೋದು? ಅಲ್ಲಿಂದ ಕೆಲವೊಂದು ಅಂಧರನ್ನ ನೋಡಿ ಮಾಡಿ ನಾವು ಇಲ್ಯಾಕ್ ಬರ್ತಿದ್ವಿ. ನಾವು ಕೊಡ್ಬೇಕಪ್ಪ, ಅವು ಎಲ್ಲ ಕೈ ಆಡ್ಸ್ಕೊಂಡ್ ತಿರ್ಗಾಡ್ತಿರ್ತಾವ ಅಂತವ್ರಿಗೆ ಏನಾದ್ರು ಕೊಡ್ಬೇಕನ್ನುವಂತ ಉದ್ದೇಶದಿಂದ ನಮ್ ತಲೆಯಾಗಿರ್ತಾವ ವಿಚಾರ. ಆದ್ರೆ ಈ ದಿವಸ ಆಯ್ಕೆ ಮಾಡ್ತೀವಿ. ಅಂದ್ರೆ ಇವತ್ತ ಆಯ್ಕೆ ಮಾಡ್ಕೊಂಡ್ರ ರಾಹುಲ್ ಗಾಂಧಿ ಇದರಿಂದ ಬರ್ತಡೇ ದಿನ ಇದರಿಂದ ನಿಮ್ಮಿಂದ ಮತ್ ಸಾಕಷ್ಟು ಜನಕ್ಕೆ ಪ್ರೇರಣೆ ಆಗ್ತೈತ್ರಿ ಅದು? ಆಗ್ಲಿ ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ವಿ. ನಾವ್ ಅಟ್ಟ ಇದಕ್ಕ ಇದು ಆಗ್ಬಾರ್ದು, ಕೊನೆಯವ್ರ ಆಗ್ಬಾರ್ದು, ನಮ್ಮ ತರ ಇನ್ನೂ ಹೆಚ್ಚಿಗೆ ಮಾಡ್ಬೇಕು ಜನ. ಟೋಟಲ್ ಎಷ್ಟು ಜನ? 4 ಜನ ಮಾಡ್ಯಾರ. 4 ಜನ ಮಾಡಿದ್ವಿ, ನಾನು, ನಮ್ಮ ಮಿಸೆಸ್, ನನ್ನ ಮಗ, ನನ್ನ ಸೊಸೆ. ಮುಂದೆ ಸಮಾಜಕ್ಕೆ ಏನು ಹೇಳಕ್ ಬಯಸ್ತೀರ? ಇದೇ ತರ ಎಲ್ಲಾರು ಕುಟುಂಬದವರು ವಿಚಾರ ಮಾಡ್ಬೇಕಂತ ನಾ ಕೇಳ್ತೀನಿ. ಹೌದು, ಸತ್ ಬಳಕ ಮಣ್ಣ ಆಗಿ ಹೋಗ್ತಾವ. ಏನ ಅದ ಒಂದ್ 2 ಕಣ್ಣ ಬಿಟ್ಟು ಹಾದಿವ ಅಂದ್ರೆ ಇನ್ನೊಬ್ರ ದೃಷ್ಟಿ ಆದ್ರೂ ಬರ್ತೈತಿ. ಜಗತ್ತಿನ ನೋಡ್ತಾರ, ಅವ್ರ ಕಾಲ ಮೇಲೆ ಅವ್ರ ನಿಲ್ಕೊಳಕ್ ಒಂದ್ ಅನುಕೂಲ ಮಾಡಿ ಕೊಟ್ಟಂಗ ಆಗ್ತದೆ. ಇದ್ರಲ್ಲಿ ಬೇರೆ ಅವನು ಉದ್ದೇಶ ಇರಂಗಿಲ್ಲ. ಆದ್ರೂ ಇಂಥ ಅಂಧಕಾರನ್ನ ಹೋರಾಡಿಸ್ಬೇಕಂತಂದ್ರೆ ನಾವು ಒಂದು ಸಣ್ಣ ಪ್ರಯತ್ನ ಏನ್ ಮಾಡಿದೇವೆ, ಇದ್ರಂತೆ ಮಂದಿ ಎಲ್ಲ ಮಾಡಬೇಕು. ಪ್ರತಿಯೊಂದು ಕುಟುಂಬದವರು ವಿಚಾರ ಮಾಡ್ಬೇಕು. ಹೌದು, ಯಾಕಂದ್ರೆ ಈ ಸುಮ್ಮ ದೇಹ ನಾಶ ಆಗೋದಕ್ಕೆ ಖಂಡಿತ ಐತಿ, ಆದ್ರೆ ಇನ್ನೊಬ್ರೆ ಅನುಕೂಲ ಆಗಬೇಕಾದ ನೋಡ್ರಿ. ನಾವ್ ದುಡ್ಡು ಸಂಪತ್ತು ಏನೈತಿ ನಮ್ಮ ಮಕ್ಕಳ ಮರಿಗೆ ಬಿಟ್ಟು ಹೋಗ್ತೀವ ನಾವು. ಏನು ನಿಧಾನ ಕಣ್ಣಾದ್ರು ಅಂದ್ರಿಗೆ ಬಿಟ್ಟು ಹೋಗೋಣ. ನಾವ್ ರೊಕ್ಕ ಅದು ಮಂದಿ ಕೊಡಾಕ್ ಆಗೋದಿಲ್ಲ. ನಮ್ ಫ್ಯಾಮಿಲಿಗೆ ಬಿಟ್ಟು ಹೋಗಿರ್ತೇವೆ. ಅದು ಇದ್ದು ಅಂದ್ರೆ ಬಿಟ್ಟು ಹೋಗಿರ್ತೀವಿ. ಏನ್ ಇರ್ತೈತಿ ಅದನ್ನ ಬಿಟ್ಟು ಹೋಗಿರ್ತೇವೆ. ದುಡ್ಡು ಅಂತಂದ ಅಲ್ಲಮ್ಮ ಸಾಲ ಮಾಡ್ರು ಅವ್ರ ಫ್ಯಾಮಿಲಿನ ತೀರ್ಸ್ಬೇಕು ಅಂತಂದ ಹಂಗಂತಂದ ಹೇಳಿ ಬಿಡಬಾರ್ದು. ನಿಧಾನ ಅಂದ್ರ ಪಾಲಿಗೆ 1-2 ಕಣ್ಣಾರೆ ಹೋಗ್ಲಿಲ್ಲ. ನಮ್ಮ ನಿಧಾನ ಜಗತ್ತನ್ನ ನೋಡ್ತಾರ ಅವ್ರು. ಉದ್ದೇಶ ಇಷ್ಟ. ಇವತ್ತು ನಿಮ್ಗೆ ಸಂತೋಷ ಆಗಿದೆ.